ಎಲ್ಲರಿಗೂ ನಮಸ್ಕಾರ. ನನ್ನ ಥರ್ಡ್ ಚಾಪ್ಟರ್ ಸೆಕೆಂಡ್ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೆಲ್ಲ ಹಿಂದಿನ ಸೆಷನ್ನಲ್ಲಿ ನಿಮಗೆಲ್ಲ ನಾನು ಲಾಜಿಕ್ ಗೇಟ್ಸ್ ಬಗ್ಗೆ ಮತ್ತು ಬೂಲಿಯನ್ ಆಲ್ಜಿಬ್ರಾ ಯಾರು ಕಂಡುಹಿಡಿದ್ರು ಮತ್ತು ಬೂಲಿಯನ್ ಆಲ್ಜಿಬ್ರಾ ಆಪ್ರೇಷನ್ಸ್ ಯಾವುದ್ಯಾವುದು, ಆನಂತರ ಬೂಲಿಯನ್ ಲಾ ಅಂದ್ರೇನು, ಬೂಲಿಯನ್ ಲಾನಲ್ಲಿ ಕಾಂಪಿಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಕಾಂಪ್ಲಿಮೆಂಟ್ರಿ ಲಾ. ಅಸೋಸಿಯೇಟಿವ್ ಲಾ ಅಂದರೆ ಎ ಇಂಟು ಬಿ ಇಂಟು ಸಿ, ಅಂದರೆ ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ನ ಗ್ರೂಪ್ ಮಾಡಿ ಪರ್ಫಾರ್ಮ್ ಮಾಡುವಂಥ ಆಪ್ರೇಷನ್. ಕಾಂಪಿಟೇಟಿವ್ ಲಾ ಅಂದರೆ ಬರೀ ಎರಡು ವೇರಿಯೇಬಲ್ನ ಕಂಬೈನ್ ಮಾಡೋದು, ಒಂದು ಸೇಮ್ ಆಪ್ರೇಷನ್, ಐದರ್ ಆರ್ ಆಪ್ರೇಷನ್ ಆರ್ ಆ್ಯಂಡ್ ಆಪ್ರೇಷನ್. ಅಸೋಸಿಯೇಟಿವ್ನಲ್ಲೂ ಆ್ಯಂಡ್ ಆರ್ ಆಪ್ರೇಷನ್ ಒಂದೇ ಮಾಡಬಹುದು, ಬಟ್ ಹಿಯರ್ we will combine 2 or 3 variables with the same operator. In case of distributive law, here the main difference between the associative law, commutative law and distributive law is that in distributive law we will combine the two different operator with the different variables. We can interchange the operators with the variables. Along with, we also studied about the complementary laws, innovations law, absorptions law. So today, let us study about basic duality of Boolean algebra. What is that? The principle of duality states that from every Boolean relation, it can be derived from another Boolean relation is called duality. For example, changing or sign to and sign, changing and sign to or sign, or replacing 1 by 0 or 0 by 1. This type of principle we call as a principle of duality. There are certain Boolean postulates. The fundamental law of Boolean algebra are called Boolean postulates. The Boolean postulates formulated by E.V. Hunton in the year 1904, and he proved these Boolean postulates by using perfect induction method. It is a method of proving Boolean theorem by substituting all possible values of the variable. ಅಂದರೆ ಅರ್ಥ ಏನು? ಬೂಲಿಯನ್ ಪಾಸ್ಚುಲೇಟ್ಸು ಫಂಡಮೆಂಟಲ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬೂಲಿಯನ್ ಆಲ್ಜಿಬ್ರಾ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕಂದ್ರೆ ಬೂಲಿಯನ್ ಪಾಸ್ಚುಲೇಟ್ಸ್ನ ಫಾಲೋ ಮಾಡಬೇಕು. ಬೂಲಿಯನ್ ಪಾಸ್ಚುಲೇಟ್ಸ್ನ 1904ನಲ್ಲಿ E.V. ಹಂಟನ್ ಅನ್ನೋರು ಕಂಡುಹಿಡಿದ್ರು. ಇಲ್ಲಿ ಇವರು ಬೂಲಿಯನ್ ಲಾಸ್ನ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂತ ಒಂದು ಮೆಥಡ್ನ ಕಂಡುಹಿಡಿದ್ರು. ಅದ್ರ ಮೂಲಕ ಬೂಲಿಯನ್ ಲಾಸ್ನ ನಾವು ಸಾಲ್ವ್ ಮಾಡ್ಬೋದು, ಪ್ರೂವ್ ಮಾಡ್ಬೋದು. ಯಾವ ರೀತಿ ಅಂದರೆ ಆರ್ನ ಆ್ಯಂಡ್ ಸೈನ್ ಮಾಡಿ ಚೇಂಜ್ ಮಾಡೋದು, ಆ್ಯಂಡ್ನ ಆರ್ ಸೈನ್ ಚೇಂಜ್ ಮಾಡೋದು, 1ನ 0ಇಂದ ರಿಪ್ಲೇಸ್ ಮಾಡೋದು, 0ನ 1ಇಂದ ರಿಪ್ಲೇಸ್ ಮಾಡೋದು. ದಿಸ್ ಟೈಪ್ ಆಫ್ ಮೆಥಡ್ ಪ್ರೂವಿಂಗ್ ಆಲ್ ಬೂಲಿಯನ್ ಥಿಯರಮ್ಸ್ ಬೈ ಸಬ್ಸ್ಟಿಟ್ಯೂಟಿಂಗ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ದಿ ವೇರಿಯಬಲ್ಸ್. ಅದನ್ನು ನಾವು ಬೂಲಿಯನ್ ಪರ್ಫೆಕ್ಟ್ ಇಂಡಕ್ಷನ್ ಮೆಥಡ್ ಅಂತ ಕರಿತೀವಿ. ಸೊ ನಮ್ಮ ಇನ್ನೊಂದು ಸ್ಲೈಡಲ್ಲಿ ನಾವು ಇದನ್ನು ವಿಸ್ತಾರವಾಗಿ ಡ್ಯುಯಾಲಿಟಿ ಆಫ್ ಪ್ರಿನ್ಸಿಪಲ್ನ ನೋಡೋಣ. So my dear students, here let's understand this duality of principle by
proving state and proving De Morgan's theorem. So one of the De Morgan's theorem is one of the most powerful theorem which identified by using Boolean algebra, and here De Morgan's have proved the weight up to Boolean algebra by discovering these two important theorem. ಒಂದು ಎರಡು ಇಂಪಾರ್ಟೆಂಟ್ ಅಗಸ್ಟಾ ಡಿ ಮಾರ್ಗನ್ ಅಂತ ಸೈಂಟಿಸ್ಟು ಈ ಬೂಲಿಯನ್ ಡಿ ಮಾರ್ಗನ್ಸ್ ಥಿಯರಮ್ನ ಕಂಡುಹಿಡಿದ್ರು. ಇವರು ನಮ್ಮ ಬೂಲಿಯನ್ ಆಲ್ಜಿಬ್ರಾನ ಟೂ ಇಂಪಾರ್ಟೆಂಟ್ ಥಿಯರಮ್ಸ್ ಮುಖಾಂತರ ಪ್ರೂವ್ ಮಾಡಿದ್ರು. ದಟ್ ಈಸ್ ದ ಸಮ್ ಆಫ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದಿ ಕಾಂಪ್ಲಿಮೆಂಟ್, the whole product of the complement. The sum of complement is equal to the product of the complement. ಅದೇ ಥರ the product of the complement is equal to the sum of the complements. So here ಅವೆರಡೂ ಥಿಯರಮ್ನ ಅಂದರೆ ರಿವರ್ಸ್, the sum of the complement is equal to the product of the complement, the product of the complement is equal to the sum of the complement. ಇವೆರಡನ್ನ ನಾವಿಲ್ಲಿ ಟ್ರೂತ್ ಟೇಬಲಲ್ಲಿ ಪ್ರೂವ್ ಮಾಡಿದ್ದೀವಿ. ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಎರಡು ವ್ಯಾಲ್ಯೂನ ತೊಗೊಂಡಿದ್ದೀವಿ, ಎ ಮತ್ತು ಬಿ. ಆನಂತರ ಅದ್ರ ಜೊತೆ ಅದಕ್ಕೆ ಇನ್ವರ್ಟರ್ಸ್ ಹಾಕ್ಕೊಂಡು ಆಪೋಸಿಟ್ ಎ ಬಾರ್ ಬಿ ಬಾರ್ ಅನ್ನೋದನ್ನು ಕೂಡ ತೊಗೊಂಡಿದ್ದೀವಿ. ಎ ಮತ್ತು ಬಿನಲ್ಲಿ 4 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. 0 0 0 1 1 0 1 1. ಅದೇ ಥರ ಅದ್ರ ಆಪೋಸಿಟ್ಟು ಎ ಬಾರಲ್ಲಿ 0 ಇರೋದು 1 1, ಕಾಂಪ್ಲಿಮೆಂಟ್ 1 ಇರೋದಿಲ್ಲ 0 ಆಗಿದೆ. ಬಿ ಕಾಂಪ್ಲಿಮೆಂಟ್ ಎಲ್ಲ 0 ಇರೋದು 1 ಆಗಿದೆ, 1 ಇರೋದು 0, 0 ಇರೋದು 1, 1 ಇರೋದು 0. ಈ ಥರ ನಾವು ಮೊದಲು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೇಕು. ಆ ನಂತರ ಇಲ್ಲಿ ಆರ್ ಆಪ್ರೇಷನ್ ಮತ್ತು ಆ್ಯಂಡ್ ಆಪ್ರೇಷನ್ ಮಾಡಬೇಕು. ಫಸ್ಟು ದ ಕಾಂಪ್ಲಿಮೆಂಟ್ ವೇರಿಯಬಲ್ಸ್ ಇಲ್ಲದಿರೋನ್ನ ಆರ್ ಆಪ್ರೇಷನ್ ಮಾಡ್ಕೊಳ್ಳೋಣ. 0 ಈ ಪ್ಲಸ್ ಆಫ್ 0 ಈಸ್ 0 ಅಂದರೆ ಪ್ಲಸ್ ಅಂದರೆ ಅದು ಆರ್ ಆಪ್ರೇಷನು. 0 ಆರ್ ಆಫ್ 1 ಈಸ್ 1. ನಮ್ಮ ಹಿಂದಿನ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ, ಆರ್ ಆಪ್ರೇಷನ್ ಎನಿಥಿಂಗ್ if any one value is true, the output is true. If both the values are false, the output is false. If any one of the value is true, the output is true. So hangagi illi 0 or 1 is 1, 1 or 0 is 1 or 0 is 1, 1 or 1 is 1. ಅದೇ ಥರ so there is the complement of a plus b whole bar is 0 ಇರೋದು 1 ಆಯಿತು, ರಿಮೈನಿಂಗ್ 1 ವ್ಯಾಲ್ಯೂ ಎಲ್ಲ 0 0 ಆಯಿತು. ಅದೇ ನಾವು ಎ ಬಾರ್ ಮತ್ತು ಬಿ ಬಾರ್ ಇರೋದನ್ನು ನಾವು ಫಸ್ಟ್ ಎ ಇಂಟು ಬಿ ಮಾಡೋಣ. ಎ ಬಾರ್ ಬಿ ಬಾರ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಎ ಬಾರ್ ಬಿ ಬಾರ್ is nothing but 1 into 1 is 1, 1 into 0 is 0, 0 into 1 is 0, 0 into 0 is 0. ಸೊ ಇಲ್ಲಿ ಇವೆರಡೂ ಕಾಲಮ್ಸು ಸೇಮ್ ಆಯಿತು. ಅದೇ ಥರ ಎ ಇಂಟು ಬಿ ಹೋಲ್ ಬಾರ್ ಅಂದರೆ ಕಾಂಪ್ಲಿಮೆಂಟ್ ರಿಮೂವ್ ಮಾಡಿದ್ರೆ 1 ಇರೋದು 0 ಆಗುತ್ತೆ. ರಿಮೈನಿಂಗ್ ಯು ಕ್ಯಾನ್ ಅಬ್ಸರ್ವ್ ಎ ಇಂಟು ಬಿ 0 0 0 1. ಅದೇ ಥರ ಎ ಇಂಟು ಬಿ ಬರೀ ಎ ಇಂಟು ಬಿ ಮಾಡಿಕೊಂಡ್ರೆ 0 0 0ನೇ ಆಗುತ್ತೆ. 0 ಇಂಟು 1 0 ಆಯಿತು, 1 ಇಂಟು 0 1 ಆಯಿತು. ಯು ಕ್ಯಾನ್ ಅಬ್ಸರ್ವ್ 1 ಇಂಟು 1. ಸೊ ಇಲ್ಲಿ ನಮಗೆ ಈ ವ್ಯಾಲ್ಯೂಸ್ ಬಂತು. ಅದೇ ಥರ ನಾವು ಇದನ್ನು ಕಾಂಪ್ಲಿಮೆಂಟ್ ಮಾಡಿದಾಗ ನಮಗೇನು ಬಂತು, 0 ಇರೋದು 1 ಆಯಿತು, 1 ಇರೋದು 0 ಆಯಿತು. ಎ ಪ್ಲಸ್ ಆಫ್ ಬಿ ಹೋಲ್ ಬಾರ್ ಏನಾಯಿತು, ಎ ಪ್ಲಸ್ ಆಫ್ ಬಿ ಹೋಲ್ ಬಾರು ಅಲ್ಲಿಗೆ ಏನಾಯಿತು, ಇದು 1 1 ಇಲ್ಲಿ ಎ ಪ್ಲಸ್ ಬಿ ಹೋಲ್ ಬಾರ್ 1, ರಿಮೈನಿಂಗ್ ಎಲ್ಲ 0 ಇರೋದೆಲ್ಲ 1 ಆಗುತ್ತೆ, 1 1. ಸೊ ಇಲ್ಲಿ ಏನಾಯಿತು ನಮಗೆ ವ್ಯಾಲ್ಯೂಸು, ದಿಸ್ 2 ಕಾಲಮ್ಸ್ ಬಿಕಮ್ identical, 1 1 1 1 0 0. These 2 columns become identical and
these two columns become identical. Hence the De Morgan's theorem. A plus B whole bar and A into B whole bar are similar, where in the case A into B whole bar is equal to A bar plus of B whole bar. ಅಂದರೆ ಇಂಡಿವಿಜುವಲ್ ಬಾರ್ 1 ಪ್ಲಸ್ ಆಫ್ 1 ಈಸ್ 1, 1 ಪ್ಲಸ್ ಆಫ್ 0 ಈಸ್ 1, 1 0 ಪ್ಲಸ್ ಆಫ್ 1 ಈಸ್ 1, 0 ಪ್ಲಸ್ ಆಫ್ 0 ಈಸ್ 0. ಅದೇ A ಇಂಟು ಬಿ ಹೋಲ್ ಬಾರ್ ಈಸ್ 0 ಇರೋದು 1 ಆಯಿತು, 0 ಇರೋದು 1 ಆಯಿತು, 0 ಇರೋದು 1 ಆಯಿತು, 1 ಇರೋದು 0 ಆಯಿತು. Like this, the theorems has been proved, where the complementary theorem will be done, and here we have proved both the De Morgan's theorem. So here, what will be the applications of De Morgan's theorem? To implement the basic gate operation. ಇದರ ಮುಖ್ಯ ಕಾರಣ ನಾವು ಬೇಸಿಕ್ ಗೇಟ್ಸ್ ಆಪ್ರೇಷನ್ನ ಇಂಪ್ಲಿಮೆಂಟ್ ಮಾಡೋದೇ ಡಿ ಮಾರ್ಗನ್ಸ್ ಥಿಯರಮ್ನು. ಮತ್ತು ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಬೋದು, ಮತ್ತು ಮ್ಯಾಥಮೆಟಿಕ್ಸಲ್ಲಿ ಡ್ಯುಯಾಲಿಟಿ ಪ್ರಿನ್ಸಿಪಲ್ನ ಈಸಿಯಾಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಅಪ್ಲೈಡ್ ಟು ದಿ ಟೆಕ್ಸ್ಟ್ ಸರ್ಚಿಂಗ್ ಯೂಸಿಂಗ್ ಬೂಲಿಯನ್ ಆಪರೇಟರ್ಸ್ ಆ್ಯಂಡ್ ಆರ್ ಆ್ಯಂಡ್ ನಾಟ್. It's commonly applied to the text searching using Boolean operators, that is and, or, and, not. ಸೊ ಮತ್ತು ನಮ್ಮ ಇನ್ನೂ ಸ್ವಲ್ಪ ಬೂಲಿಯನ್ ಥಿಯರಮ್ಸು ನಾವು ನಮ್ಮ ಇನ್ನೊಂದು ಸ್ಲೈಡಲ್ಲಿ ನೋಡೋಣ, ಇನ್ನೊಂದು ಸೆಷನ್ನು ಸ್ಲೈಡಲ್ಲೇ ನೋಡೋಣ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ದ ಬೇಸಿಕ್ ಲಾ ಆಫ್ ಬೂಲಿಯನ್ ಆಲ್ಜಿಬ್ರಾ ಯೂಸಿಂಗ್ ಎಕ್ಸ್, ವೈ ಆ್ಯಂಡ್ ಝೆಡ್ ವೇರಿಯಬಲ್ಲು. 0 into x is 0, x into 0 is 0, 1 into x is x, x into 1 is x. This is the property of AND. ಅದೇ ಥರ when you come for the property of OR, x plus 0 equal x, 0 plus x is equal to x, x plus 1 is equal to 1, 1 plus x is equal to 1. ಇದು OR ಆಪ್ರೇಟರ್ಸು. ಅದೇ when we combine the variables, it will be x into x is equal to x, x into x is equal to 0, x plus x is equal to x bar, x plus x is equal to 1, x whole bar is equal to x. ಇದು ಕಂಬೈನಿಂಗ್ ಎ ವೇರಿಯಬಲ್. ಅದೇ ಥರ when you come for the 15th law, x into y is equal to y into x. This is commutative law. So when you come for the simplification purpose, we'll see one simple example. x into x plus of y is equal to x ಬಂದಾಗ, let's take first LHS. LHS ಅಲ್ಲಿ x into x plus of y ತಗೊಂಡಾಗ x into x is x plus x into y. ಸೊ ಇಲ್ಲಿ x into x is x plus x into y ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಎಕ್ಸ್ನ ಕಾಮನ್ ತಗೊಳ್ಳಿ, 1 ಪ್ಲಸ್ ವೈ ಬರುತ್ತೆ. ಆವಾಗ ನಮಗೆ n ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅಕಾರ್ಡಿಂಗ್ ಟು ಬೂಲಿಯನ್ ಲಾ. ಸೊ ಎಕ್ಸ್ ಬರುತ್ತೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಒಂದು ಪ್ರೂವ್ ಆಯಿತು. ಇನ್ನೊಂದು ಪ್ರೂವ್ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ಯಾವ ರೀತಿ ಪ್ರೂವ್ ಮಾಡಬೇಕು? ಸೊ ಎಕ್ಸ್ ಪ್ಲಸ್, ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ವೈ ಪ್ಲಸ್ ಆಫ್ ಎಕ್ಸ್ ವೈ ಬಾರ್, ಇದು ವೈ ಬಾರ್ ಇಸ್ ಈಕ್ವಲ್ ಟು ಎಕ್ಸ್. ಇದನ್ನು ಪ್ರೂವ್ ಮಾಡ್ಬೇಕು ನಾವೀಗ. ಸೊ ಹಂಗಾಗಿ ಎಲ್ ಎಚ್ ಎಸ್ ತೊಗೊಳ್ಳೋಣ. ಎಕ್ಸ್ನ ಕಾಮನ್ ತೊಗೊಂಡಾಗ ವೈ ಪ್ಲಸ್ ಆಫ್ ವೈ ಬಾರ್ ಬರುತ್ತಿಲ್ಲಿ. ವೈ ಪ್ಲಸ್ ಆಫ್ ವೈ ಬಾರ್ ಈಸ್ ನಥಿಂಗ್ ಬಟ್ 1, ಎಕ್ಸ್ ಆಫ್ 1 ಈಸ್ ಈಕ್ವಲ್ ಟು ಎಕ್ಸ್. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಒನ್ ಮೋರ್ ಪ್ರಾಬ್ಲಮ್, ಎಕ್ಸ್ ಪ್ಲಸ್ ಆಫ್ ವೈ ಇಂಟು ಎಕ್ಸ್ ಪ್ಲಸ್ ಆಫ್ ವೈ ಬಾರ್ ಈಸ್ ಈಕ್ವಲ್ ಟು ಎಕ್ಸ್. ಇದನ್ನು ನಾವು ಎಲ್ ಎಚ್ ಎಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ವೈ ಇಂಟು ಎಕ್ಸ್, ಎಕ್ಸ್ ಇಂಟು ವೈ ಬಾರ್ ಪ್ಲಸ್ ಆಫ್ ವೈ ಇಂಟು ವೈ ಬಾರ್. ಸೊ ಇಲ್ಲಿ ವೈ ಇಂಟು ವೈ ಬಾರ್ ಏನಾಗುತ್ತೆ? 0 ಆಗುತ್ತೆ. ಎಕ್ಸ್ 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 ಆಗುತ್ತೆ. ಎಕ್ಸ್ ವೈ ಪ್ಲಸ್ ಆಫ್ ಎಕ್ಸ್ ವೈ ಬಾರ್ ಹಂಗೆ ಉಳ್ಕೊಳ್ಳುತ್ತೆ. ಆವಾಗ ಎಕ್ಸ್ನ ಕಾಮನ್ ತೊಗೊಂಡ್ರೆ 1 ಪ್ಲಸ್ ವೈ ಬಾರ್ ಆಗುತ್ತೆ, ಪ್ಲಸ್ ಆಫ್ ಎಕ್ಸ್ ವೈ ಹಂಗೆ ಉಳಿಯುತ್ತೆ. ಸೊ ಇಲ್ಲಿ ಮಂತ್ರ 1 ಪ್ಲಸ್ ವೈ ಬಾರ್ 1 ಆದಾಗ ಎಕ್ಸ್ ಆ್ಯಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಎಕ್ಸ್ ಪ್ಲಸ್ ಆಫ್ ಎಕ್ಸ್ ವೈನಲ್ಲಿ ಮತ್ತೆ ಎಕ್ಸ್ನ ಕಾಮನ್ ತೆಗೆದ್ರೆ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಎಕ್ಸ್. ವಿ ಗೆಟ್ ದ ರಿಸಲ್ಟ್.
ಅದೇ ಥರ ವೆನ್ ಯು ಕಮ್ ಫಾರ್ ದಿ ಫೋರ್ತ್ ಇಕ್ವೇಷನ್ ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ಎಕ್ಸ್ ಇಂಟು 1 ಪ್ಲಸ್ ಝೆಡ್ ತಗೊಂಡಾಗ ಎಕ್ಸ್ನ ಕಾಮನ್ ತಗೊಳ್ಳಿ, ಇದರಲ್ಲಿ ಬ್ರ್ಯಾಕೆಟಲ್ಲಿ 1 ಪ್ಲಸ್ ಆಫ್ ಝೆಡ್ ತಗೊಂಡ್ರೆ ಎಕ್ಸ್ ಆಫ್ 1 ಅಂತ ತಗೊಂಡ್ರೆ 1 ಪ್ಲಸ್ ಆಫ್ ಝೆಡ್ ಇಸ್ 1, ಎಕ್ಸ್ ಆಫ್ 1 ಇಸ್ ಎಕ್ಸ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇನ್ನೊಂದು ಎಕ್ಸ್ ಪ್ಲಸ್ ಆಫ್ ವೈ ಇಂಟು ಎಕ್ಸ್ ಪ್ಲಸ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಆಫ್ ವೈ ಝೆಡ್. ಇದರಲ್ಲಿ ಈಗ ನಾವು ಎಲ್ ಎಚ್ ಎಸ್ ತೊಗೊಂಡ್ರೆ ಆರ್ ಎಚ್ ಎಸ್ನ ಪ್ರೂವ್ ಮಾಡಬೇಕಾಗುತ್ತೆ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಇಂಟು ಝೆಡ್ ಪ್ಲಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಆಫ್ ವೈ ಇಂಟು ಝೆಡ್. ಇದರಲ್ಲಿ ಎಕ್ಸ್ ಎಕ್ಸ್ ಅಂದರೆ ಎಕ್ಸೇ ಪ್ಲಸ್ ಆಫ್ ಎಕ್ಸ್ ಝೆಡ್ ಬರ್ಕೊಳ್ಳಿ, ಎಕ್ಸ್ ವೈ ಪ್ಲಸ್ ಆಫ್ ವೈ ಝೆಡ್ ಬರ್ಕೊಳ್ಳಿ. ಅದರಲ್ಲಿ ಎಕ್ಸ್ನ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಆಫ್ ಝೆಡ್ ಪ್ಲಸ್ ಆಫ್ ವೈ ಪ್ಲಸ್ ಆಫ್ ವೈ ಝೆಡ್. ಎಕ್ಸ್ ಇದು 1 ಪ್ಲಸ್ ಆಫ್ ಝೆಡ್ ಅಂದರೂ ಒಂದೇ, 1 ಪ್ಲಸ್ ಆಫ್ ವೈ ಅಂದರೂ ಒಂದೇ, ಹಂಗಾಗಿ ಇದನ್ನು ಕಾಮನ್ ಆಗಿ ತೊಗೊಂಡು 1 ಅಂತ ಹಾಕ್ಕೊಂಡಿದ್ದೀವಿ. ಪ್ಲಸ್ ಆಫ್ ವೈ ಝೆಡ್ ಬರ್ಕೊಳ್ಳಿ, ಆನಂತರ ಎಕ್ಸ್ ಪ್ಲಸ್ ಆಫ್ ವೈ ಝೆಡ್. ಫಾರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಲೈಕ್ ದಿಸ್ ವಿ ಹ್ಯಾವ್ ಪ್ರೂವ್ಡ್ ದ certain boolean equation in our problems. ಸೊ ನೋಡಿ ಮತ್ತೊಂದು ಸರಿ ಇದನ್ನು ಸಿಂಪ್ಲಿಫಿಕೇಷನ್ ತೋರಿಸ್ತೀನಿ ನಿಮಗೆ. ಎಕ್ಸ್ ಇವೆಲ್ಲ ಇಲ್ಲಿ ಬೂಲಿಯನ್ ಲಾಸ್ ಇದೆಲ್ಲ ಅದನ್ನು ತೊಗೊಂಡು ಬರ್ದಿರೋದು. ಇದು ಆ್ಯಂಡ್ ಲಾಸು, ಇದು ಆರ್ ಲಾಸು, ಇದು ಕಾಂಪಿಟೇಟಿವ್ ಲಾಸ್ ವಿತ್ ಕಂಬೈನಿಂಗ್ ಆ್ಯಂಡ್ ಆರ್ ಲಾಸ್. ಓಕೆ, ಸೊ ಹಂಗಾಗಿ ಇವೆಲ್ಲ ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 1, ಎಕ್ಸ್ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 0. ಇಲ್ಲಿ ಒಂಚೂರು ಟೈಪಿಂಗಲ್ಲಿ ಬಾರ್ ಮಿಸ್ ಆಗಿದೆ, ಬಟ್ ನಿಮಗೆ ಥಿಯರಿಟಿಕಲ್ ನೋಟ್ಸ್ ಕೊಟ್ಟಿದ್ದೀವಲ್ಲ ಅದರಲ್ಲೆಲ್ಲ ಕರೆಕ್ಟಾಗಿದೆ. ಓಕೆ, ಸೊ ಯು ಡೋಂಟ್ ಗೆಟ್ ಕನ್ಫ್ಯೂಸ್. ಇಲ್ಲಿ ನೋಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಇದನ್ನು ಈ ಎಕ್ಸ್ ಜೊತೆ ಎಲ್ ಎಚ್ ಎಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಆಫ್ ಎಕ್ಸ್ ವೈ, ಎಕ್ಸ್ ಎಕ್ಸ್ ಅಂದರೆ ಎಕ್ಸ್ ಆಗುತ್ತೆ, ಎಕ್ಸ್ ವೈ ಹಂಗೆ ಇರುತ್ತೆ. ಎಕ್ಸ್ ಇಂಟು 1 ಪ್ಲಸ್ ಆಫ್ ವೈ, ಎಕ್ಸ್ನ ಕಾಮನ್ ತಗೊಳ್ಳಿ, 1 ಆಗುತ್ತೆ, ಎಕ್ಸ್ ಆಗುತ್ತೆ. ಅದೇ ಥರ ಎರಡನೇ ಪ್ರಾಬ್ಲಮ್ ತೊಗೊಂಡಾಗ ಎಕ್ಸ್ ವೈ ಪ್ಲಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಅಂದಾಗ ವೈನ ಕಾಮನ್ ತಗೊಳ್ಳಿ, ವೈ ಪ್ಲಸ್ ಆಫ್ ವೈ ಬಾರ್ ಇರೋದು. ಸೊ ಅವಾಗ ಏನು ಮಾಡಿ ಎಕ್ಸ್ನ ಖಾತೆಗಿರಿ ವೈ ಪ್ಲಸ್ ಆಫ್ ವೈ ಬಾರ್ ಇಸ್ ಈಕ್ವಲ್ ಟು 1, ಸೊ ಎಕ್ಸ್ ಆಗುತ್ತೆ ನಮಗೆ. ಈ ರೀತಿ ನಮಗೆ ಸೆಕೆಂಡ್ ಇದೂ ಪ್ರಾಬ್ಲಮ್ ಪ್ರೂವ್ ಆಯಿತು. ಎಕ್ಸ್ ಪ್ಲಸ್ ಆಫ್ ವೈ ಇಂಟು ಎಕ್ಸ್ ಪ್ಲಸ್ ಆಫ್ ವೈ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ತಗೊಂಡಾಗ ಇಲ್ಲಿ ಮತ್ತೆ ಇವೆರಡು ಎಲ್ ಎಚ್ ಎಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ ಎಕ್ಸ್ ಇಂಟು 1 ಪ್ಲಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್, ವೇರ್ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅನ್ನಾಗಿ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಫೋರ್ತ್ ಬಂದಾಗ ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಝೆಡ್, ಅಲ್ಲಿ ಎಕ್ಸ್ನ ಕಾಮನ್ ತೆಗೆದಾಗ 1 ಪ್ಲಸ್ ಆಫ್ ಝೆಡ್ ಬರುತ್ತೆ. ಇಟ್ಸ್ ನಥಿಂಗ್ ಬಟ್ ಎಕ್ಸ್ ಆಫ್ 1 ಈಸ್ ಎಕ್ಸ್. ಅದೇ ಥರ ಫಿಫ್ತ್ ಪ್ರಾಬ್ಲಮ್ ಎಕ್ಸ್ ಪ್ಲಸ್ ಆಫ್ ವೈ ಎಕ್ಸ್ ಪ್ಲಸ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಆಫ್ ವೈ ಝೆಡ್. ಇದರಲ್ಲಿ ಫಸ್ಟ್ ಎಲ್ ಎಚ್ ಎಸ್ನ ತೊಗೊಳ್ಳೋಣ. ಎಲ್ ಎಚ್ ಎಸ್ ತೊಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಝೆಡ್ ವೈ ಎಕ್ಸ್ ಪ್ಲಸ್ ಆಫ್ ಝೆಡ್ ಇವೆಲ್ಲ ನಾವು ತೊಗೊಂಡಾಗ ಇದರಲ್ಲಿ ಎಕ್ಸ್ ವ್ಯಾಲ್ಯೂಸ್ ಒಂದು ಕಡೆ ಬರ್ಕೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಆಗುತ್ತೆ, ಎಕ್ಸ್ ಝೆಡ್ಡು ಎಕ್ಸ್ ವೈ ಝೆಡ್ ಆ್ಯಸ್ ಯೂಶುವಲ್ ಇರುತ್ತೆ. ಎಕ್ಸ್ನ ಕಾಮನ್ ತೊಗೊಂಡಾಗ 1 ಪ್ಲಸ್ ಝೆಡ್ ತೊಗೊಂಡ್ರೆ 1, ಮತ್ತು ಎಕ್ಸ್ನ ಕಾಮನ್ ತೆಗೆದಾಗ 1 ಪ್ಲಸ್ ವೈ ತೊಗೊಂಡ್ರೆ 1. ಹಂಗಾಗಿ ಇದನ್ನು ಮೂರು ಎಕ್ಸ್ಪ್ರೆಷನ್ನ ಒಂದೇ ಸರಿ ಬರೋದು 1 ಪ್ಲಸ್ ಝೆಡ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ವಿ, ಪ್ಲಸ್ ಆಫ್ ವೈ ಝೆಡ್. ಎಕ್ಸ್ ಆಫ್ 1 ಇಸ್ ಎಕ್ಸ್, ಎಕ್ಸ್ ಪ್ಲಸ್ ಆಫ್ ವೈ ಝೆಡ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ ಥರ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ನ ಪ್ರೂವ್ ಮಾಡಿದ್ದೀವಿ. ಸೊ ವಾಟ್ ಈಸ್ ಡಿರೈವೇಷನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ತಿಳ್ಕೊಳ್ಳೋಣ. ಆ್ಯನ್ ಎಕ್ಸ್ಪ್ರೆಷನ್ ಕಂಟ್ರೋಲ್ ಆಫ್ ಸಿಂಗಲ್ ವೇರಿಯಬಲ್ ಆರ್ ಇಟ್ಸ್ ಕಾಂಪೋನೆಂಟ್ ಆಫ್ ಎ ವೇರಿಯಬಲ್, ಇದನ್ನು ನಾವೇನು ಹೇಳ್ತೀವಿ ಲಿಟ್ರಲ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಲು ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಅಥವಾ ಎ ಬಾರ್ ಬಿ ಬಾರ್ ಸಿ ಬಾರ್. ಅದೇ ಪ್ರಾಡಕ್ಟ್ ಟರ್ಮ್ಸ್ ಅಂತ ಇರುತ್ತೆ. ಎಕ್ಸ್ಕ್ಯೂಸ್ ಮೀ, ಪ್ರಾಡಕ್ಟ್ ಟರ್ಮ್ ಅಂತ ಇರುತ್ತೆ. ಇಲ್ಲಿ ಪ್ರಾಡಕ್ಟ್ ಟರ್ಮಲ್ಲಿ ಎ ಟರ್ಮ್ ಕನ್ಸಿಸ್ಟ್ ಆಫ್ ದಿ ಪ್ರಾಡಕ್ಟ್ ಆಫ್ ಲಿಟ್ರಲ್ ಆರ್ ಎ ಸಿಂಗಲ್ ಲಿಟ್ರಲ್ ಇಸ್ ಸೆಟ್ ಟು ಬಿ ಪ್ರಾಡಕ್ಟ್ ಟರ್ಮ್. ಒಂದು ವೇರಿಯಬಲ್ ಅಥವಾ ಒಂದಕ್ಕಿಂತ ಜಾಸ್ತಿ ವೇರಿಯಬಲ್ನ ನಾವು ತೊಗೊಂಡು ಬರೆದಾಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿ ಬರೆದಾಗ ಅದನ್ನು ನಾವು ಪ್ರಾಡಕ್ಟ್ ಟರ್ಮ್ ಅಂತ ಕರಿತೀವಿ. ಸಮ್ ಟರ್ಮ್ ಅಂದರೆ
which a sum term consists of sum of literal or a single literal is said to be sum term. ಅದೇ ಆರ್ ಆಪ್ರೇಷನ್ ಬರೆದಾಗ ಸಮ್ ಟರ್ಮ್ ಇಂಡಿಕೇಟ್ ಆಗುತ್ತೆ, ಆ್ಯಂಡ್ ಆಪ್ರೇಷನ್ ಬರೆದಾಗ ಪ್ರಾಡಕ್ಟ್ ಟರ್ಮ್ ಇಂಡಿಕೇಟ್ ಆಗುತ್ತೆ. ಆ್ಯಂಡ್ ಟರ್ಮ್ ಅಂದರೆ ಡಾಟ್ ಮುಖಾಂತರ ಇಂಡಿಕೇಟ್ ಆಗುತ್ತೆ, ಆರ್ ಟರ್ಮ್ ಪ್ಲಸ್ ಮುಖಾಂತರ ಇಂಡಿಕೇಶನ್ ಮಾಡುತ್ತೆ. ಈ ಟ್ರೂತ್ ಟೇಬಲ್ ಈಸ್ a useful visual tool for defining the input-output relationship of binary variable in a Boolean function. A function of n variable has 2n rows of possible input combination, each row specifying the value of function for a different combination. A truth table can be used to represent one or more function. ನೋಡಿ, ಟ್ರೂತ್ ಟೇಬಲ್ ನಮಗೆ ತುಂಬ ಉಪಯೋಗ. ಏನಕ್ಕಂದರೆ ನಾವು ಅಲ್ಲಿ ಟ್ರೂತ್ ಟೇಬಲಲ್ಲಿ ನಾವೇನು ವಿಷುವಲಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈಸಿಯಾಗಿ ರಿಲೇಷನ್ಶಿಪ್ ಮುಖಾಂತರ ಬೈನರಿ ವೇರಿಯಬಲ್ಸ್ನ ಡಿಫೈನ್ ಮಾಡ್ಕೊಳ್ಬೋದು. ಮತ್ತು ಈ ಟ್ರೂತ್ ಟೇಬಲ್ ಮಾಡಬೇಕಾದ್ರೆ ನಾವು ಫಂಕ್ಷನ್ ವ್ಯಾಲ್ಯೂ 2n ವ್ಯಾಲ್ಯೂ ಮುಖಾಂತರ ತೊಗೊಳ್ತೀವಿ. ಐದರ್ ಇಟ್ ಶೋಸ್ ಅಸ್ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸು. ಅದೇ ಥರ ಟ್ರೂತ್ ಟೇಬಲ್ ಕ್ಯಾನ್ ಬಿ ರೆಪ್ರೆಸೆಂಟ್ ಒನ್ ಆರ್ ಮೋರ್ ಫಂಕ್ಷನ್ಸ್. ಸೊ ದಿಸ್ ಆರ್ ಅಬೌಟ್ this is about the Boolean laws and its values. So I hope you understand.